ಮೇಡಮ್ ನಮಸ್ತೆ. ನಮಸ್ಕಾರ. ಭೈರತಿ ರಣಗಲ್ ಇದೆ ನವೆಂಬರ್ 15ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಾಕಷ್ಟು ನಿರೀಕ್ಷೆಗಳು ಹುಟ್ಟಿಸಿದೆ ಸಿನಿಮಾ. ನೀವು ಈ ಸಿನಿಮಾದ ಮೇಲೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಮೇಡಮ್? ಒಬ್ಳು ಆಡಿಯನ್ಸ್ ಮೆಂಬರ್ ಆಗಿನಾ ಒಬ್ಳು ನಟಿ ಆಗಿನಾ? ಆಡಿಯನ್ಸ್ ಪ್ಲಸ್ ನಟಿಯಾಗಿ. ಆಡಿಯನ್ಸ್ ಮೆಂಬರ್ ಆಗಿ ಸಾಕಷ್ಟು ನಟಿ ಇದೆ, ಆಡಿಯನ್ಸ್ ಮೆಂಬರ್ ಆಗಿ ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂದರೆ ನಾವೆಲ್ಲರೂ ಮಫ್ತಿ ನೋಡಿದ್ದೀವಿ. ಈ ಮಫ್ತಿ ಪ್ರಪಂಚದಲ್ಲಿ ಭೈರತಿ ರಣಗಲ್ ಪಾತ್ರ ಹೆಂಗೆ ಡೆವಲಪ್ ಆಗಿರ್ಬೋದು, ಅದರ ಎವಲ್ಯೂಷನ್ ಹೆಂಗಿರ್ಬೋದು, ನಾವು ಮಫ್ತಿಲಿ ನೋಡಿರೋವಂಥ ಕ್ಯಾರೆಕ್ಟರು ಅದು ಹೆಂಗೆ ಆಯಿತು ಅಂತ ತುಂಬ ನಿರೀಕ್ಷೆ ಇದೆ, ಕ್ಯೂರಿಯಾಸಿಟಿ ಇದೆ. ಸೊ ಅದನ್ನು ನೋಡೋಕ್ಕೆ ನನಗೆ ತುಂಬ ಎಕ್ಸೈಟ್ಮೆಂಟು. ಒಬ್ಳು ನಟಿಯಾಗಿ ಸ್ವಲ್ಪ ಭಯ ಆಗ್ತಾಯಿದೆ. ಅಂದರೆ ಈ ಪ್ರಪಂಚದಲ್ಲಿ ನಾನು ಕಾಲಿಟ್ಟಿದ್ದೀನಿ, ಸ್ವಲ್ಪ ಜನ ಒಪ್ಕೊಳ್ತಾರಾ, ಅವರು ಏನು ಅಂದ್ಕೊಳ್ತಾರೋ ಅಂತ ಸ್ವಲ್ಪ ಭಯ ಇದೆ. ಬಿಕಾಸ್ ಬೇರೆ ಎಲ್ಲ ಪಾತ್ರಗಳು ನೋಡಿದ್ದಾರೆ, ಆಲ್ರೆಡಿ ಒಪ್ಕೊಂಡಿದ್ದಾರೆ, ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಂದೊಂದು ಪಾತ್ರನ ಹೆಂಗೆ ರಿಸೀವ್ ಮಾಡ್ತಾರೋ ಅಂತ ಒಂದು ಸ್ವಲ್ಪ ಭಯ ಇದೆ. ಬಟ್ ಮೋಸ್ಟ್ಲಿ ಎಕ್ಸೈಟ್ಮೆಂಟ್. ಮೇಡಮ್, ನಾವು ಮಫ್ತಿ ರಿಲೀಸ್ ಆದಾಗ ನಾವು ಥಿಯೇಟ್ರಲ್ಲಿ ಬ್ಲಾಕ್ ಟಿಕೆಟ್ ಕೊಟ್ಟು ಸಿನಿಮಾ ನೋಡಿದ್ವಿ. ಸೊ ಎಸ್, ಸೊ ನಾವು ಕಾಯ್ತಾ ಇದ್ವಿ ಸಿನಿಮಾ 15ಕ್ಕೆ, ಯಾವಾಗ 15ನೇ ತಾರೀಕು ಬರುತ್ತೆ ಅಂತ ಹೇಳಿ. ಸೊ ಅದು ಸೆಕೆಂಡ್ ಇರಲಿ. ಹಾಗೆಯೇ ನೀವು ಮಫ್ತಿ ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರಿ. ಸೊ ಎಲ್ಲಿ ನೋಡಿದ್ರಿ, ಯಾವ ಥಿಯೇಟ್ರಲ್ಲಿ ನೋಡಿದ್ರಿ ಅಂತ? ನಾನು ಆ್ಯಕ್ಚುಲಿ 2017 ರಿಲೀಸ್ ಆಗಿದ್ದು. ಸೊ ನಾನು ಆವಾಗ ಬಾಂಬೆಲಿ ಕೆಲಸ ಮಾಡ್ತಾಯಿದ್ದೆ, ಮುಂಬೈನಲ್ಲಿ. ಸೊ ನಾನು ಐ ಥಿಂಕ್ ಸ್ವಲ್ಪ ಹೊತ್ತಾದಮೇಲೆ ನಾನು ಆನ್ಲೈನೇ ನೋಡಿದ್ದು. ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಬೆಂಗಳೂರಿಗೆ ಬರೋಕ್ಕಾಗಲಿಲ್ಲ. ಸೊ ಆನ್ಲೈನೇ ನೋಡಿದ್ದು. ಸೊ ನಾ ಫುಲ್ ಅಂದರೆ ಎಲ್ಲರೂ ಇರಬೇಕಾದ್ರೆ ಎನರ್ಜಿ ಇರುತ್ತಲ್ಲ, ಮಾಸ್ ಫೀಲಿಂಗು ಸ್ವಲ್ಪ ಮಿಸ್ ಆಯ್ತು ನನಗೆ. ಬಟ್ ಭೈರತಿಗಂತೂ ಅದು ಮಿಸ್ ಆಗಲ್ಲ. ಖಂಡಿತ ಮೇಡಮ್. ಪ್ರತಿ ಸಿನಿಮಾ ಮಾಡಬೇಕಾದ್ರೂ ಒಂದು ಪ್ರೊಡಕ್ಷನ್ನು, ಅದು ನಿರ್ಮಾಪಕರು ಹೇಗಿರ್ತಾರೆ ಅಂತೇಳಿ ಒಂದು ಪ್ರಶ್ನೆ ಕಾಡುತ್ತೆ. ನಿಮ್ಗೆ ಆ ಥರ ಒಂದು ಪ್ರಶ್ನೆ ಕಾಡಿತಾ ಅಂತ? ಸೊ ಗೀತಾ ಪಿಕ್ಚರ್ ಬಗ್ಗೆ ಮತ್ತು ಗೀತಕ್ಕನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ತುಂಬ ತುಂಬ ಒಬ್ಬಳು ನಟಿ ಪರ್ಸ್ಪೆಕ್ಟಿವ್ ಆಗಿ ಅದ್ಭುತವಾದಂಥ ಪ್ರೊಡಕ್ಷನ್ನ ಆರ್ಗನೈಸ್ ಮಾಡಿದ್ದಾರೆ. ನಾವು ಆ್ಯಕ್ಟರ್ಸ್ ಆಗಿ ನಮಗೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಷ್ಟು ಮಟ್ಟಕ್ಕೆ ಅವರು ಪ್ರಿಪೇರ್ ಆಗಿದ್ದರು. ನಾವು ಬರೀ ನಮ್ಮ ಪಾತ್ರದ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ. ವಿ ವರ್ ನಾಟ್ ಥಿಂಕಿಂಗ್ ಅಬೌಟ್ ಎನಿಥಿಂಗ್ ಎಲ್ಸ್. ನಮ್ಮ ಪಾತ್ರದ ಬಗ್ಗೆ, ಈ ಸೀನ್ ಬಗ್ಗೆ, ಅವತ್ತಿನ ಶೂಟ್ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ. ಎಲ್ಲದನ್ನೂ ತುಂಬ ಒಳ್ಳೆ ಥರ ಹ್ಯಾಂಡಲ್ ಮಾಡಿದರು. ಲೊಕೇಶನ್ಸ್ ಇರ್ಬೋದು, ಮತ್ತು ಸಪೋರ್ಟ್ ಇರ್ಬೋದು, ಅಲ್ಲಿ ಕೇಟ್ರಿಂಗ್, ಊಟ ಸಕ್ಕತ್ತಾಗಿತ್ತು ಎಲ್ಲ. ಓಕೆ. ಈ ನಿಮ್ಗೆ ಅವಕಾಶ ಸಿಕ್ಕಿದಾಗ, ಈ ಭೈರತಿ ರಣಗಲ್ ಸಿನಿಮಾಗೆ ಅವಕಾಶ ಸಿಕ್ಕಿದಾಗ ನಿಮಗೆ ಮೊದಲ ಕಾಡಿದ ಪ್ರಶ್ನೆ ಏನು? ಹೆಂಗಪ್ಪ ಶಿವನ ಜೊತೆ ಸ್ಕ್ರೀನ್ ಶೇರ್ ಮಾಡೋದು, ಆ ಥರ ಪ್ರಶ್ನೆಗಳೇನು ಕಾಡ್ತಾ ನಿಮಗೆ? 100% ಯಾರಿಗೆ ಕಾಡಲ್ಲ ಆ ಥರ ಪ್ರಶ್ನೆ. ಅಂದರೆ ಶಿವನವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋದು ಒಂದೇ ಸೀನ್ ಇರ್ಬೋದು, ಬಟ್ ಆ ಭಯ ಇರುತ್ತಲ್ಲ ಚೂರು, ಅಂದರೆ ಆ ನರ್ವಸ್ನೆಸ್ ಇರುತ್ತೆ. ಅವ್ರು ಆಪೋಸಿಟೇ ಒಂದು ರೋಲ್ ಮಾಡಬೇಕಂದ್ರೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ನನ್ನಲ್ಲಿ ಇದೆಯಾ ಆ ಸ್ಕಿಲ್ ಲೆವೆಲ್ ಇದೆಯಾ ಅವ್ರಿಗೆ ಮ್ಯಾಚ್ ಅಪ್ ಆಗೋದಕ್ಕೆ? ಗೊತ್ತಿಲ್ಲ, ನೋಡಬೇಕು ಸಿನಿಮಾ ಬಂದಾಗ. ಬಟ್ ಸರ್ ಅಂತೂ ಅದು ತುಂಬ ಅವ್ರು ನಮ್ಮನ್ನು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ನಮಗೂ ಆ ನರ್ವಸ್ನೆಸ್ ಇರುತ್ತೆ. ಅವ್ರನ್ನ ಅಷ್ಟು ವರ್ಷಗಳಿಂದ ನಾವು ಸ್ಕ್ರೀನಲ್ಲಿ ನೋಡಿರ್ತೀವಿ. ಲೈಫಲ್ಲಿ ಅವ್ರ ಜೊತೆಗೆ ಸೀನ್ ಮಾಡಬೇಕಾದ್ರೆ ಎಷ್ಟು ಭಯ ಇರ್ಬೋದು ಅಂತ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಸೊ ಅವರೇ ನಮ್ಮನ್ನ ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಓಕೆ ಮೇಡಮ್. ಶಿವಣ್ಣ ಅವ್ರದ್ದು ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ಪದೇ ನೀವು ನೋಡಿರ್ತೀರಾ ಅಥವಾ ಆ ಥರದ್ದು ಸಿನಿಮಾ ಯಾವುದಾದ್ರು? ನಾನು ಜಾಸ್ತಿ ಪದೇ ಸಿನಿಮಾನ ನೋಡಲ್ಲ. ಬಿಕಾಸ್ ಆ ಒಂದು ಫೀಲಿಂಗ್ ಮತ್ತೆ ಅಷ್ಟು ಬರೋದು ಸ್ವಲ್ಪ ಕಷ್ಟ. ಬಟ್ ನಾನು ಚಿಕ್ಕ ವಯಸ್ಸಲ್ಲಿ ಚಿಗುರಿದ ಕನಸು ನೋಡಿದ್ದೆ. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಸುಂದರವಾದಂಥ ಪಿಕ್ಚರ್ ಅದು ನಂಗೆ ತುಂಬ ಇಷ್ಟ. ಶಿವಣ್ಣನಲ್ಲಿ ನಿಮಗೆ ಇಷ್ಟವಾದ ಗುಣ ಯಾವುದು ಅಂತ? ಶಿವಣ್ಣ ಆಲ್ಮೋಸ್ಟ್ ಶಿವಣ್ಣನೇ ಇಷ್ಟ. ಅದನ್ನ ಹೇಳ್ಬೇಡ, ಅದನ್ನ ಬಿಟ್ಟು ಇಷ್ಟವಾದ ಗುಣ ಶಿವಣ್ಣದು ತಲೆಗೆ ಫಸ್ಟ್ ಬರೋದು ಅವರು ಎಲ್ಲರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋ ರೀತಿ. ಎಲ್ರಿಗೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಗೌರವ ಕೊಡ್ತಾರೆ ಎಲ್ರಿಗೂ. ಸೊ ಅದು ನಾನು ಕಲ್ತಿದ್ದೀನಿ ಆ್ಯಕ್ಚುಲಿ. ಅವ್ರನ್ನ ನೋಡಿಕೊಂಡು ಅಷ್ಟು ವರ್ಷದಿಂದ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ಅಷ್ಟು ಹಿರಿಯ ಕಲಾವಿದರು. ಬಟ್ ಎಲ್ಲ ಜೊತೆಗೆ ಮಾತಾಡಿಸ್ತಾರೆ. ನನ್ನನ್ನು ಫಸ್ಟ್ ಟೈಮ್ ಸೆಟ್ಟಲ್ಲಿ ಮೀಟ್ ಮಾಡಿದಾಗ, ನಮಸ್ಕಾರ ರುಕ್ಮಿಣಿ ಅವರೇ, ಹೇಗಿದ್ದೀರಾ? ರುಕ್ಮಿಣಿ ಅವರೇನಾ ನನಗೆ ಅಂದರೆ ಬಟ್ ಅವ್ರಿಗೆ ಆ ಥರ ರೆಸ್ಪೆಕ್ಟ್ ತೋರಿಸೋದು ತುಂಬ ಬೇಸಿಕ್. ಸೊ ಅದು ತುಂಬ ಇನ್ಸ್ಪೈರೇಷ್ನಲ್ ವಿಷಯ ಅವ್ರ ಬಗ್ಗೆ. ನಿನ್ನೆ ಅಷ್ಟೇ ಶಿವಣ್ಣ ಅವ್ರದ್ದು ಇಂಟರ್ವ್ಯೂ ಮಾಡಬೇಕಾದ್ರೆ ಹೇಳ್ತಿದ್ರು, ರುಕ್ಮಿಣಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರಿಂದ ನಾವು ತುಂಬ ಕಲಿಯೋದಿದೆ ಅಂತ ಹೇಳ್ತಿದ್ರು ನೆನ್ನೆ. ಸೊ ಏನು ಹೇಳ್ತೀವಿ? ಚಾನ್ಸೇ ಇಲ್ಲ. ಅದು ಅವ್ರು ಹೇಳ್ತಿರೋದು ನನಗೆ ನಾನು ಕೇಳಿರಲಿಲ್ಲ, ಏನು ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ. ಬಟ್
ಇಲ್ಲ ನಾನು ಕಲ್ತಿದ್ದೀನಿ ಅವರಿಂದ. ಐ ಡೋಂಟ್ ನೋ ಅವರು ಈಗಿನ ಹೊಸ ಹೊಸ ನಟಿಯರಿಂದ ನಾವು ತುಂಬ ಕಲಿಯೋದಿದೆ. ಸೊ ಹಾಗೇನೆ ಅವರಿಂದ ನಾನು ಕೆಲವೊಂದು ಕಲ್ತಿದ್ದೀನಿ ಅಂತ ಹೇಳಿದ್ರು. ವಾವ್, ಖುಷಿ ಆಗುತ್ತೆ ಅದು ಕೇಳಿದಾಗ. ಬಟ್ ಐ ಡೋಂಟ್ ನೋ, ನಾನಂತೂ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಐ ಥಿಂಕ್ ಅವರಲ್ಲಿ ಯಾವಾಗಲೂ ಆ ಲರ್ನರ್ದು ಸ್ಪಿರಿಟ್ ಇರುತ್ತೆ. ಅವ್ರು ಯಾವತ್ತೂ ಎಲ್ಲ ಕಲ್ತಿದ್ದೀನಿ ಪರವಾಗಿಲ್ಲ ಅಂತ ಯಾವತ್ತೂ ಆ ಥರ ಯೋಚನೆ ಮಾಡಲ್ಲ. ಅವರು ಈಸ್ ಕಾನ್ಸ್ಟೆಂಟ್ಲಿ ಲರ್ನಿಂಗ್. ಪ್ರತಿ ವರ್ಷನೂ, ಪ್ರತಿ ದಿನಾನೂ, ಪ್ರತಿ ಫಿಲ್ಮಲ್ಲೂ ಅವ್ರು ಯಾವಾಗಲೂ ಇವಾಲ್ವ್ ಆಗ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಅದಕ್ಕೆ ಅವರು ನಮ್ಮ ಇಂಡಸ್ಟ್ರಿನಲ್ಲಿ ಅಷ್ಟು ದೊಡ್ಡ ಸಪೋರ್ಟ್ ಆಗಿದ್ದಾರೆ. ಬಿಕಾಸ್ ಎಲ್ಲರಿಂದನೂ ಅವರು ಕಲಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಮಫ್ತಿಯಲ್ಲಿ ಶಿವಣ್ಣನ ಆಫ್ಟರ್ ಅಂದರೆ ಅರ್ಧ ಸಿನಿಮಾ ಆದಮೇಲೆ ನಾವು ಮಫ್ತಿಯಲ್ಲಿ ಶಿವಣ್ಣ ನೋಡಿದ್ವಿ. ಸೊ ಇದರಲ್ಲಿ ಫುಲ್ ನೋಡ್ಬೋದು ನಾವು. ಸೊ ಆಕ್ಷನ್ ಎಲ್ಲ ಯಾವ ರೀತಿ ಇರುತ್ತೆ ಮೇಡಮ್? ನೀವು ನೋಡಿರ್ತೀರ? ನಾನು ಇಡೀ ಸಿನಿಮಾ ನೋಡಿಲ್ಲ ಇಲ್ಲಿವರೆಗೂ. ಕೆಲವೊಂದು ಆಕ್ಷನ್ ಸೀನ್ಸ್ ಎಲ್ಲ ನೋಡಿರ್ತೀವಿ. ಹೌದೌದು, ನಮ್ಮ ಟ್ರೇಲರಲ್ಲಿ ಇರುವಷ್ಟು ನಾನು ನೋಡಿದ್ದೀನಿ. ಅದೇ ನಾವೆಲ್ಲರೂ ನೋಡಿದ್ದೀವಲ್ಲ, ಐ ಕಾಂಟ್. ಅದ್ಭುತವಾಗಿತ್ತು ಇರುತ್ತೆ. ಮಫ್ತಿನಲ್ಲಿ ನಾವು ನೋಡಿರುವಂಥ ಸ್ವ್ಯಾಗು ಅಥವಾ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆ ಕಣ್ಣಲ್ಲಿರೋ ಆ ಸ್ಟ್ರೆಂಗ್ತು, ಅದು ಖಂಡಿತವಾಗ್ಲೂ ಕಾಣಿಸ್ಕೊಳ್ಳುತ್ತೆ ಈ ಸಿನಿಮಾಲಂತೂ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಈ ಸಲ ಅಂತೂ ಥಿಯೇಟ್ರಲ್ಲೇ ನೋಡೋದು. ಸೊ ಚೆನ್ನಾಗಿರುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಿದೆ. ಬಗೀರ ನಂತರ ಬೈರತಿ ರಣಗಲ್ಲು. ಸೊ ಎಷ್ಟು ಖುಷಿ ಕೊಡುತ್ತೆ ಮೇಡಮ್ ಇದೆಲ್ಲ ನಿಮಗೆ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. 1 ವರ್ಷ ಆಗಿದೆ ನನ್ನ ಸಿನಿಮಾ ತೆರೆ ಮೇಲೆ ಬಂದಿದ್ದು. ಸೊ ಇವಾಗ ಬರ್ತಾ ಇದೆ, ಡಬಲ್ ಧಮಾಕ ಬರ್ತಾ ಇದೆ, ದೀಪಾವಳಿ ಹಬ್ಬಕ್ಕೆ ಬರ್ತಾ ಇದೆ. ತುಂಬ ಖುಷಿ ವಿಷಯ. ಫ್ಯಾಮ್ಲಿ ಜೊತೆಗೆ ದೀಪಾವಳಿ ಸ್ಪೆಂಡ್ ಮಾಡೋಕೆ ಅಷ್ಟು ಟೈಮ್ ಇಲ್ಲ. ಬಟ್ ಇಟ್ಸ್ ಓಕೆ, ನಮಗೆ ಈ ಸಿನಿಮಾ ರಿಲೀಸೇ ದೀಪಾವಳಿ ಅಂತ ಅಂದ್ಕೊಡ್ತಿದ್ದೀವಿ. ಖುಷಿ ಆಗುತ್ತೆ. ಐ ಹೋಪ್ ಎಲ್ರಿಗೂ 2 ಸಿನಿಮಾ ಇಷ್ಟ ಆಗುತ್ತೆ, 2 ಸಿನಿಮಾ ನೋಡೋಕ್ಕೆ ಟೈಮ್ ಸಿಗತ್ತಂತ ಅಂದ್ಕೊಳ್ತಾ ಇದ್ದೀನಿ. ಐ ಹೋಪ್ ಅದೇ ನೋಡೋಣ. ತುಂಬ ಬ್ಯುಸಿ ಇದ್ದೀರಾ ಮೇಡಮ್? ಯಾಕಂದರೆ ನನಗೆ ಒಂದು ಪ್ರಶ್ನೆ ಕಡಿದ್ದು, ರಮ್ಯಾ ರಕ್ಷಿತ್ ಆದಮೇಲೆ ನೆಕ್ಸ್ಟು ನಮ್ಮ ರುಕ್ಮಿಣಿ ಮೇಡಮ್ ಅವರು ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಒಂದು ಕಲೆ ಇದೆ ಅಂತ ಹೇಳಿ ನನಗೆ ಅನಿಸಿದ್ದು. ಥ್ಯಾಂಕ್ ಯು ಶ್ಯಾಮ್ ಅವರೇ. ಅದು ಜನರ ಪ್ರೀತಿ, ಆಶೀರ್ವಾದ, ಮತ್ತು ನನಗೆ ಸಿಕ್ಕಿರುವಂಥ ರೋಲ್ಸು ಆ ಥರ ಸ್ವಲ್ಪ ಇದೆ. ಸೊ ಅದಕ್ಕೆ ನಾನು ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ನನಗೆ ಸಿಕ್ಕಿರೋ ರೋಲ್ಸ್ಗೆ ಏನೋ ಒಂದು ಕೆಲಸ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಜನರಿಗೆ ಇಷ್ಟ ಆಗಿದೆ ಇಲ್ಲಿವರೆಗೂ. ಹೋಪ್ಫುಲಿ ಇವೆರಡು ಸಿನಿಮಾಸಲ್ಲೂ ಇಷ್ಟ ಆಗುತ್ತೆ ಅವ್ರಿಗೆ. ಮುಂದೆ ನೋಡೋಣ. ನಮ್ಮ ನಿರ್ದೇಶಕರು ನರ್ತನ್ ಅವ್ರ ಬಗ್ಗೆ ಹೇಳಲೇಬೇಕು. ಸೊ ಯಾಕಂದರೆ ನಾವು ಮಫ್ತಿ ನೋಡಿ ಫುಲ್ ಫಿದಾ ಆದವ್ರು ನಾವು. ಸೊ ಇದು ಕೂಡ ಅದೇ ರೀತಿ ಇನ್ನೂ ಎಕ್ಸ್ಟ್ರಾಡಿನರಿ ಮೂಡ್ ಬಂದಿರುತ್ತೆ ಅನ್ಕೊಳ್ತೀನಿ. ಸೊ ನಿಮ್ಮನ್ನು ಯಾವ ರೀತಿ ಬೆಂಡಿ ಎತ್ತೋದು ಸೆಟ್ಟಲ್ಲಿ ಅಂತ? ಬೆಂಡಿ ಎತ್ತಲಿಲ್ಲ. ನರ್ತನ್ ಸರು ಸಿಕ್ಕಾಪಟ್ಟೆ ಕಾಮ್ ಆಗಿರ್ತಾರೆ. ಒಬ್ಬರು ನಿರ್ದೇಶಕರಾಗಿ ಹೀ ಈಸ್ ವೆರಿ ವೆರಿ ಕ್ಲಿಯರ್. ಅವ್ರು ನರೇಷನ್ ಕೊಟ್ಟಿದ್ದ ರೀತಿಲೇ ಗೊತ್ತಾಯಿತು ಅವರು ತುಂಬ ಸಿಂಪಲ್ ಆಗಿರೋ ಒಬ್ಬರು ನಿರ್ದೇಶಕರು. ತುಂಬ ಈಸಿಯಾಗಿ ಒಂದೊಂದು ಲೈನಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಇದ್ರ ಬಗ್ಗೆ ಹಿಂಗಾಗಿತ್ತು, ಹಂಗಾಗಿತ್ತು, ಪಾಸ್ಟಲ್ಲಿ ಹಿಂಗಿತ್ತು, ಹಂಗಿತ್ತು ಅಂತ ಜಾಸ್ತಿ ಡೀಟೇಲ್ಸ್ ಕೊಡಲ್ಲ. ಆ ಸೀನ್ಗೆ, ಆ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಿದ್ದ ವಿಷಯ ಹೇಳ್ತಾರೆ. ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ. ಆ್ಯಂಡ್ ಅದರಿಂದ ನಾವು ನಿಭಾಯಿಸ್ತೀವಿ ಪಾತ್ರನ. ಸೊ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಕ್ಚುಲಿ ನರ್ತನ್ ಸರ್ ಜೊತೆಗೆ ಆ ಡಿರೆಕ್ಷನ್ ಸಿಗೋದು. ಬಿಕಾಸ್ ಅವ್ರು ತುಂಬ ನೀಟಾಗಿ ಕ್ಲೀನಾಗಿ ಹೇಳ್ತಾರೆ ಏನು ಮಾಡಬೇಕು ಅಂತ. ಓಕೆ ಮೇಡಮ್, ಕೊನೆಯದಾಗಿ ಸಿನಿಮಾ ನವೆಂಬರ್ 15ಕ್ಕೆ ಬಿಡುಗಡೆ ಆಗ್ತಿದೆ. ಸೊ ನಾವು ಕೂಡ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸಿನಿಮಾದ ಮೇಲೆ. ಸೊ ನೀವು ನಿರೀಕ್ಷೆ ಇಟ್ಕೊಂಡಿರ್ತೀರಿ. ಸೊ ಆಡಿಯನ್ಸ್ಗೆ, ಶಿವಣ್ಣನ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನೀವು ನಮ್ಮ ಸಿನಿಮಾಗೆ, ನಮ್ಮ ಟೀಸರ್ ಇರ್ಬೋದು, ಹಾಡುಗಳಿರ್ಬೋದು, ತುಂಬ ಪ್ರೀತಿ ತೋರಿಸಿದ್ದೀರಾ ಆಗಲೇ. ಸೊ ತುಂಬ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಆಲ್ ಸೋ ಮಚ್. ನಾನು ಒಬ್ಬಳು ಶಿವಣ್ಣ ಅಭಿಮಾನಿಯಾಗಿ ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀನಿ. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸೊ ದಯವಿಟ್ಟು ನವೆಂಬರ್ 15ನೇ ತಾರೀಕಿಗೆ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾನ ನೋಡೋಕ್ಕೆ ಬನ್ನಿ. ಎಲ್ಲರೂ ನಮ್ಮ ಶಿವಣ್ಣನ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು.